ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಕ್ಯಾರೆಟಿಂದ ಒಂದು ಡಿಲಿಷಿಯಸ್ ಆಗಿರುವಂತಹ ಸ್ವೀಟನ್ನು ಮಾಡೋಣ. ಸೊ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ. ಸೊ ಕ್ಯಾರೆಟ್ ಯಾರೆಲ್ಲ ಇಷ್ಟಪಡಲ್ಲ ಅವ್ರಿಗೆ ಈ ಥರ ಮಾಡಿ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 4-5 ಕ್ಯಾರೆಟನ್ನು ತಗೊಂಡು ಅದ್ರ ಮೇಲಿನ ಸಿಪ್ಪೆನ ನೀಟಾಗಿ ತೆಗಿಬೇಕು. ಸೊ ಇದೆಲ್ಲ ಸಿಪ್ಪೆ ತೆಗೆದು ಚಿಕ್ಕದಾಗಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡೋ ಅಷ್ಟರೊಳಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ಥರ ಒಂದು ಬೌಲಷ್ಟು ಕ್ಯಾರೆಟನ್ನು ಕಟ್ ಮಾಡಿ ಒಂದು ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ನೀರನ್ನು ಹಾಕಿದ ಮೇಲೆ ಅದಕ್ಕೆ ಕೆಳಗಡೆ ಒಂದು ತಳಕ್ಕೆ ಒಂದು ಸ್ಟ್ಯಾಂಡನ್ನು ಇಟ್ಟು, ಅದಾದಮೇಲೆ ಈ ಕ್ಯಾರೆಟನ್ನು ಹೆಚ್ಚಿರ್ತಕ್ಕಂಥ ಕ್ಯಾರೆಟ್ ಬೌಲ ಇಟ್ಟು ಅದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ವಿಷಲಷ್ಟು ಇದನ್ನು ನಾವು ಕೂಗಿಸ್ಕೋಬೇಕು. ಇದೆಲ್ಲ ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ಈ ಕ್ಯಾರೆಟನ್ನು ನೋಡಿ ಈ ಥರ ಕರೆಕ್ಟಾಗಿ ಬೆಂದಿರಬೇಕು. ಒಂದು ಚಾಕುಯಿಂದ ಅಥವಾ ಒಂದು ಸ್ಪೂನಿಂದ ಈ ಥರ ಅದನ್ನು ಈ ಥರ ಚುಚ್ಚಿದ್ರೆ ಅದು ಈ ಥರ ನೀಟಾಗಿ ಬೆಂದಿರುತ್ತೆ. ಸೊ ನೋಡಿ, ಅದಾದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಅದನ್ನು ನೈಸಾಗಿ ರುಬ್ಕೋಬೇಕು. ನೋಡಿ ಈ ಥರ ಕರೆಕ್ಟಾಗಿ ನೈಸಾಗಿರಬೇಕು. ಈ ಥರ ನೈಸಾಗಿ ರುಬ್ಕೊಂಡಿರೋ ಮಿಶ್ರಣನ ನೆಕ್ಸ್ಟು ಒಂದು ಬೌಲ್ ಇಟ್ಟು ಅದಕ್ಕೆ ಒಂದು ನಾವು ಜರಡಿ ಸಹಾಯದಿಂದ ನೀಟಾಗಿ ಅದನ್ನು ಶೋಧಿಸ್ಕೋಬೇಕು. ನೋಡಿ, ಅದರಲ್ಲಿ ನೀಟಾಗಿ ಯಾವುದೇ ರೀತಿಯಾದ ಚಿಕ್ಕ ಚಿಕ್ಕ ಪೀಸ್ಗಳ ಕ್ಯಾರೆಟ್ ಇರಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ನೀಟಾಗಿ ಅದನ್ನು ನಾವು ಶೋಧಿಸ್ಕೋಬೇಕು. ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳಕ್ಕಾಗಿಲ್ಲ ಅಂದರೂ ಡೈರೆಕ್ಟಾಗೂ ಕೂಡ ಅದನ್ನು ಕ್ಯಾರೆಟನ್ನು ಬೇಯಿಸ್ಕೋಬೋದು. ಬಟ್ ಏನು ಅಂದರೆ ಅದು ನೀಟಾಗಿ ಬೆಂದಿರಲ್ಲ. ಸೊ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಕಟ್ ಮಾಡಿ ಬೇಯಿಸೋದ್ರಿಂದ ಚೆನ್ನಾಗಿ ಈಕ್ವಲ್ ಆಗಿ ಬೇಯುತ್ತೆ. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಹಾಕೋಬೇಕು. ಅಂದರೆ ನಾವು 1 ಬೌಲಷ್ಟು ಕ್ಯಾರೆಟ್ ಇತ್ತು ಅಂದರೆ ಆ ಪಲ್ಪಿನ ಅಂಶ, ಇದರಲ್ಲಿ ಅರ್ಧ ಬೌಲಷ್ಟು ಸಕ್ಕರೆ ಹಾಕೋಬೇಕು. ಅದಾದಮೇಲೆ 1/4 ಭಾಗದಷ್ಟು ಕಾರ್ನ್ ಫ್ಲೋರ್, ಒಂದು 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಿ 1 ಟೀ ಲೋಟದಷ್ಟು ನೀರನ್ನು ಹಾಕೋಬೇಕು. ಇಷ್ಟು ಪದಾರ್ಥನ ಹಾಕ್ಕೊಂಡು ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ಒಂದು ಬೀಟರ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಡಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ಆ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ನಾವು ಇವಾಗ ಏನು ಆಲ್ರೆಡಿ ಮಿಶ್ರಣ ಮಾಡಿಟ್ಕೊಂಡಿದ್ದೀವಲ್ಲ ಕ್ಯಾರೆಟ್ದು, ಅದನ್ನು ಇದಕ್ಕೆ ಹಾಕಬೇಕು. ಸಿರಪ್ ರೀತಿ ಮಿಶ್ರಣ ಮಾಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕೈ ಬಿಡದೇ ಇರೋ ರೀತಿ ಚೆನ್ನಾಗಿ ಇದು ತಳ ಹಿಡಿಯುತ್ತೆ. ಸೊ ಅದಕ್ಕೆ ಕೈ ಬಿಡದೇ ಇರೋ ರೀತಿ, ಗಂಟಾಗದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ಯಾವ ರೀತಿ ಇದು ಸಿರಪ್ ರೀತಿ ಇದೆ. ನೆಕ್ಸ್ಟ್ ಇದೇ ಒಂದು 2 ನಿಮಿಷಗಳ ಕಾಲ ಬೆಂದ ಮೇಲೆ ಅದು ನೀಟಾಗಿ ಕರೆಕ್ಟಾಗಿ ಹದವಾಗಿ ಹಲ್ವದ ರೀತಿ ಬೇಯುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಅದು ಕಲರ್ ಆಗಲಿ ಅಥವಾ ಅದು ಸ್ಟ್ರಕ್ಚರ್ ಆಗಲಿ ಎಷ್ಟು ನೀಟಾಗಿ ಚೇಂಜ್ ಆಗ್ತಾ ಇದೆ ಅಂತ. ಸೊ ನಾವು ಚೆನ್ನಾಗಿ ಬೇಯಿಸೋದ್ರಿಂದ ನಮಗೆ ಕರೆಕ್ಟಾಗಿ ಅದು ಹಲ್ವದ ರೀತಿ ಆಗುತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ನಾವು ಕುದಿಸ್ಬೇಕು. ಅದಾದಮೇಲೆ ನೆಕ್ಸ್ಟು ಒಂದು ಮೋಲ್ಡ್ಗೆ ಈ ಥರ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದಕ್ಕೆ ಈಗ ಮಾಡಿರ್ತಕ್ಕಂತಹ ಈ ಕ್ಯಾರೆಟಿನ ಮಿಶ್ರಣನ ಹಾಕಬೇಕು. ನೀವು ಈ ಥರ ಈ ಬೌಲ್ ಇಲ್ಲ ಅಂದರೆ ನೀವು ಮಾಮೂಲಿ ಸ್ಟೀಲ್ ಬೌಲ್ಗೆ ತುಪ್ಪ ಸವರಿ ಅಥವಾ ಎಣ್ಣೆ ಸವರ್ಬಿಟ್ಟು ಹಾಕ್ಬೋದು. ಬಟ್ ತುಪ್ಪ ಸವರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಇದಾದಮೇಲೆ ಇದನ್ನು ನೀಟಾಗಿ ಈ ಥರ ಒಂದೇ ಸಮಕ್ಕೆ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು. ಅದೆಲ್ಲ ನೀಟಾಗಿ ಹರಡಿದ್ಮೇಲೆ ನೆಕ್ಸ್ಟು ನಾವು ಇದಕ್ಕೆ ಒಂದು ಪೇಪರನ್ನು ಹಾಕಬೇಕು. ಸೊ ನೋಡಿ ಈ ಥರ ಒಂದು ಪೇಪರನ್ನು ನೀಟಾಗಿ ಅದಕ್ಕೆ ಕ್ಲೋಸ್ ಮಾಡಬೇಕು. ನೀಟಾಗಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಕಮ್ಮಿ ಅಂದರೆ ಒಂದು 2-3 ಅವರು ಇದನ್ನು ಫ್ರಿಜ್ ಒಳಗೆ ಇಡಬೇಕು. ನಾವು ಇದನ್ನು ಫ್ರಿಜ್ ಒಳಗೆ ಇಡೋದ್ರಿಂದ ಅಥವಾ ಹೊರಗೆ ಇಟ್ಟರು ಕೆಳಗಡೆ ಒಂದು ಪಾತ್ರೆಯೊಳಗೆ ನೀರನ್ನು ಹಾಕಿ ಅದ್ರ ಮೇಲೆ ಇದನ್ನು ಇಟ್ಟು ಬಿಟ್ಟರು ಕೂಡ ಗಟ್ಟಿಯಾಗುತ್ತೆ. ಇಲ್ಲಾಂದರೆ ಫ್ರಿಜ್ ಒಳಗೆ ಇಡೋದ್ರಿಂದ ಬೇಗ ಇದು ಕೂಲಾಗಿ ಈ ಥರ ಹಲ್ವದ ರೀತಿ ಆಗುತ್ತೆ. ಸೊ ನೋಡಿ, ಅದಾದಮೇಲೆ ನೆಕ್ಸ್ಟು ಫ್ರಿಜ್ಜಿಂದ ತೆಗೆದು ಒಂದು ಪ್ಲೇಟಿಗೆ ಇದನ್ನು ನಾವು ನೀಟಾಗಿ ಸರ್ವ್ ಮಾಡಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿದರೆ ಎಷ್ಟು ಈಸಿಯಾಗಿರುವಂತಹ ಕ್ಯಾರೆಟಿನಿಂದ ಒಂದು ಸ್ವೀಟನ್ನು ಮಾಡಬಹುದು ಅಂತ. ನೋಡಿ, ಜಸ್ಟ್ ಹಿಂಗೆ ಬಿಡಿಸಿದ್ರೇ ಸಾಕು, ಅದು ನೀಟಾಗಿ ಕರೆಕ್ಟಾಗಿ ಬರುತ್ತೆ.
ಸೊ ಈ ಥರ ನೀಟಾಗಿ ಹಾಕಿದ್ಮೇಲೆ ನೆಕ್ಸ್ಟ್ ಅದ್ರ ಮೇಲೆ ನಾವು ಆಪ್ಷನಲ್ಲು ನಿಮಗೆ ಬೇಕು ಅನಿಸಿದರೆ ಡೆಸಿಕೇಟೆಡ್ ಕೊಕೊನಟ್ ಪೌಡರನ್ನು ಹಾಕೋಬೋದು. ಬೇಡ ಅನಿಸಿದ್ರೇ ನೀವು ಹಾಗೇನು ಕೂಡ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಿ ಅದು ಹಲ್ವಾ ಥರ ಬಂದಿದೆ ಅಂತ. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದೇ ಥರದ ಇನ್ನಷ್ಟು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.